ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಹೆಡ್ ಕಮರೋಶ್ ಸಿ ಎಂ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನ ಯೂಟ್ಯೂಬ್ ಚಾನಲ್ ಪ್ರತಿದಿನ ಕೂಡ ಒಂದಲ್ಲ ಒಂದು ಅಪ್ಡೇಟ್ ಕೊಡ್ತಾನೆ ಇದ್ದೀವಿ. ಬಹಳ ಯೂಸ್ಗೆ, ಬಹಳ ಜನತೆಗೆ ಬಹಳ ಅನುಕೂಲವಾಗುವಂಥ ವೀಡಿಯೋನ ಅಪ್ಡೇಟ್ ಮಾಡ್ತಾ ಇದ್ವಿ. ಬಹಳಷ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗಿದೆ. ಖಂಡಿತ ನಿಮ್ಗೆ ಇಷ್ಟವಾದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನ ಇನ್ನಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಶೇರ್ ಮಾಡಿ. ಯಾರೋ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು. ಹಾಗಾದ್ರೆ ಬನ್ನಿ ತಿಳ್ಕೊಳ್ಳೋಣ ಭಾರತೀಯ ವಾಯುಸೇನೆಯ ಬಗ್ಗೆ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ನೋಟಿಫಿಕೇಶನ್ ಬಿಡಲಾಗಿದೆ. ಭಾಳ ಆಶ್ಚರ್ಯ ಹೌದಲ್ಲ, ಇಷ್ಟೊಂದು ನೋಟಿಫಿಕೇಶನ್ ಬಿಡ್ತಾನೆ ಇದ್ರಲ್ಲ. ಖಂಡಿತ ಬಿಡ್ತಾರೆ. ಕೆಲವು ಮಕ್ಕಳುಗಳು ಯಾವುದೋ ಒಂದೇ ಇಂಟೆನ್ಷನ್ ಇಟ್ಕೊಂಡು ಒಂದಿಗೆ ತಯಾರಾಗ್ತಾ ಇರ್ತಾರೆ. ಇಲ್ಲ, ನಿಮಗೆ ಎಲಿಜಿಬಿಲಿಟಿ ಇತ್ತು ಅಂತಂದರೆ, ನಿಮ್ಮ ಎಜುಕೇಷನ್ನು ನಿಮ್ಮ ಎಲಿಜಿಬಿಲಿಟಿ ಸರಿ ಇತ್ತು ಅಂತಂದರೆ ಪ್ರತಿಯೊಂದಕ್ಕೂ ತಯಾರಾಗಿ ಪ್ರತಿಯೊಂದಕ್ಕೂ ನೀವು ಎಕ್ಸಾಮ್ ಬರೀರಿ. ಸೆಲೆಕ್ಷನ್ ಆದಮೇಲೆ ನಿಮ್ಮ ಇಷ್ಟ. ಸೊ ಬೇಕಿದ್ರೆ ಹೋಗಿ, ಬೇಡ ಅಂದರೆ ಕ್ಯಾನ್ಸಲ್ ಮಾಡಿ. ಆದರೆ ನೀವು ಎಕ್ಸಾಮ್ ಬರೋದ್ರಿಂದ ಒಂದು ಅನುಭವ ಸಿಗುತ್ತೆ. ಸೆಲೆಕ್ಷನ್ ಆಗೋದ್ರೆ ಮುಂದೊಂದು ದಿನ ಯಾವುದಾದ್ರೂ ನೆನೆಸ್ಕೊಳ್ತೀರಾ, ಯಾವುದು ನಾನು ಕೂಡ ಸೆಲೆಕ್ಷನ್ ಆಗಿದ್ದೆ ಬಟ್ ಅದನ್ನು ಬಿಟ್ಟು ಇದಕ್ಕೆ ಬಂದಿದ್ದೀನಿ ಅಂತ ನೆನೆಸ್ಕೊಳ್ತೀರಾ. ಹಾಗಾದ್ರೆ ಮೇಲೆ ತಿಳ್ಕೊಳ್ಳೋಣ. ಕೊಟ್ಟಿದ್ದಾರೆ, ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಅನ್ಮ್ಯಾರಿಡ್ ಇಂಡಿಯನ್ ಮೇಲ್ ಆ್ಯಂಡ್ ಫಿಮೇಲ್. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರು ಕೂಡ ಅಂತ ಕೊಟ್ಟಿರುವಂಥ ಅವಕಾಶ ಇದು. ಅಗ್ನಿಪಥ್ ಸ್ಕೀಮ್ನಲ್ಲಿ ಬಿಟ್ಟಿರುವಂಥ ಅಗ್ನಿವೀರ್ ವಾಯುನಲ್ಲಿ ಬಿಟ್ಟಿರುವಂಥದ್ದು. ಇದು ಜಾನ್ವರಿ 2025ಗೆ ವೇಕೆನ್ಸೀಸ್ನ 2024ನಲ್ಲಿ ಬಿಡಲಾಗಿದೆ. ಅಂದರೆ ಈ ವರ್ಷದ್ದು ವೇಕೆನ್ಸೀಸ್ನ ಜಾನ್ವರಿ 2025ಗೆ ನಿಮ್ಮನ್ನ ಟ್ರೈನಿಂಗ್ಗೆ ಕರ್ಸ್ಕೊಳ್ತಾರೆ. ಹಾಗಾದರೆ ಇದು ಕೊಟ್ಟಿರುವಂಥದ್ದು ಮಾಹಿತಿ ಪ್ರಕಾರ ಇದು ನೋಟಿಫಿಕೇಶನ್ ಅಷ್ಟೇ. ಅಪ್ಲಿಕೇಶನ್ ಬಿಡುವಂಥದ್ದು ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ 17th ಜಾನ್ವರಿ 2024ಇಂದ ಶುರುವಾಗುತ್ತೆ. 6th ಫೆಬ್ರವರಿ 2024ಗೆ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಮ ಹತ್ರ ಟೈಮ್ ಇರುವಂಥದ್ದು 20 ಡೇಸ್ ಮಾತ್ರ ಸಮಯ ಇತ್ತು. 20 ಡೇಸ್ನ ನೀವು ಅಪ್ಲಿಕೇಶನ್ ಹಾಕಬಹುದು. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಪ್ರತಿಯೊಂದು ನೋಟಿಫಿಕೇಶನಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ಲ್ಲೂ ಕೂಡ ನಮಗೆ ಮುನ್ನೆಚ್ಚರಿಕೆ ಕೊಡ್ತಾನೆ ಇರ್ತಾರೆ. ಮುನ್ನೆಚ್ಚರಿಕೆ ಏನಪ್ಪ ಅದು ಅಂತಂದರೆ ನೋಡಿ, ಸೆಲೆಕ್ಷನ್ ಇನ್ ದ ಇಂಡಿಯನ್ ಏರ್ಫೋರ್ಸ್ ಈಸ್ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಆನ್ ಮೆರಿಟ್ ಓನ್ಲಿ. ಇದು ಟ್ರಾನ್ಸ್ಪರೆಂಟಾಗಿ ನಡೆಯುತ್ತೆ. ಯಾವುದೇ ರೀತಿಯಲ್ಲಿ ವಂಚನೆ, ಸುಳ್ಳು, ಮೋಸ ಯಾವುದು ಕೂಡ ನಡೆಯಲ್ಲ. ಬಟ್ ಕೆಲವರು ಇನ್ನೂ ಕೂಡ ಬುದ್ಧಿ ಬಂದಿರೋ ಜನಗಳಿಗೆ, ಯಾರಾದ್ರು ದುಡ್ಡು ಕೊಟ್ಟು ನಾನು ಪಾಸ್ ಮಾಡಿಸ್ಕೊಡ್ತೀನಿ, ನಾನು ನೀವು ಬನ್ನಿ ಅಂತಂದ್ರೆ ಸಾಕು, ಆ ಕಡೆ ಗಮನ ಜಾಸ್ತಿ ಇರುತ್ತೆ. ಆದರೆ ಎಫರ್ಟ್ ಹಾಕೋಣ, ತುಂಬ ಪರಿಶ್ರಮ ಪಟ್ಟು ನಮ್ಮ ಮಕ್ಕಳನ್ನ ಸೆಲೆಕ್ಷನ್ ಮಾಡಿಸೋಣ ಅನ್ನುವ ಪೋಷಕರು ತುಂಬ ಕಡಿಮೆ, ಅನ್ನುವ ಮಕ್ಕಳುಗಳು ಕೂಡ ಕಡಿಮೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತೀನಿ, ನೀವು ಸೆಲೆಕ್ಷನ್ಗಾಗಿ ಹೋಗ್ತಿದ್ದೀರಿ ಅಂತಂದರೆ ನಿಮ್ಮ ಪರಿಶ್ರಮ ನಿಮ್ದಿರಲಿ. ಅದು ಬಿಟ್ಟು ಬೇರೆ ಯಾರಿಗೂ ಮೋಸ ವಂಚನೆ ಹೋಗಬೇಡಿ. ಅದನ್ನು ಕೂಡ ಇದರಲ್ಲಿ ಹೆಡ್ಲೈನಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ತಿಳ್ಕೊಳ್ಳೋಣ, ಡೇಟ್ ಆಫ್ ಬರ್ತ್. ಇದ್ರಲ್ಲಿ ಕೊಟ್ಟಿದ್ದಾನೆ ಡೇಟ್ ಆಫ್ ಬರ್ತ್, ಏಜ್ ಲಿಮಿಟ್ ಎಷ್ಟಿರಬೇಕು ಅಂತೇಳಿ. 2nd January 2024 ಆ್ಯಂಡ್ 2nd July 2027 ಈ ಬಿಟ್ವೀನ್ ಏಜಲ್ಲಿ ಇರಬೇಕು. 2004ರಿಂದ 2007 ಈ ಡ್ಯೂರೇಷನ್ ಮಾತ್ರ ಇದ್ದರೆ ಮಾತ್ರ ನಿಮಗೆ ಅವಕಾಶ ಇದೆ. ಅದು ಬಿಟ್ಟು ನೀವು ಮುಂಚೆ ಇದ್ರೂ ಆಗಲ್ಲ, ಹಿಂದೆ ಇದ್ರೂ ಕೂಡ ತಗೊಳ್ಳಲ್ಲ ಅಪ್ಲಿಕೇಶನ್. ಯಾಕೆಂದರೆ 2025ನೇ ಇಸ್ವಿ ಒಳಗಡೆ ನಿಮ್ಗೆ 21 ವರ್ಷ ಒಳಗಡೆ ಇರಬೇಕು. ಅದು ದಾಟಿದರೆ ತಗೊಳ್ಳಲ್ಲ ಅನ್ನೋ ಉದ್ದೇಶ ತಗೊಂಡಿದ್ದಾನೆ. ಇದರಲ್ಲಿ ಕೆಲವೊಂದು ಇನ್ನಷ್ಟು ಕೊಟ್ಟಿರೋ ಮಾಹಿತಿ ಪ್ರಕಾರ ಸಬ್ಜೆಕ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ 10+2 ಆಗಿರಲೇಬೇಕು. ಕಂಪಲ್ಸರಿ 10+2 ಪಾಸ್ ಆಗಿರಲೇಬೇಕು. ರಿಕಾಗ್ನೈಸ್ಡ್ ಎಜುಕೇಷನ್ ಬೋರ್ಡಿಂದ ನೀವು ಮಾನ್ಯತೆ ಪಡ್ಕೊಂಡಿರಬೇಕು. ಜೊತೆಗೆ ಇದರಲ್ಲಿ ಮೇನ್ ಸಬ್ಜೆಕ್ಟ್ ಇದನ್ನು, ಆ ಸಬ್ಜೆಕ್ಟ್ ನೀವು ಇದ್ದರೆ ಮಾತ್ರ ನೀವು ಇದರಲ್ಲಿ ಅವಕಾಶ ಇದೆ. ಸರ್ ಕಾಮರ್ಸ್ ಓದಿದ್ದೀನಿ ಸರ್, ಆರ್ಟ್ಸ್ ಓದಿದ್ದೀನಿ ಸರ್, ಆದರೆ ಸೈನ್ಸ್ ಓದಿದ್ರು ಕೂಡ ಈ ಸಬ್ಜೆಕ್ಟ್ ಇಲ್ಲ ಅಂತಂದರೆ ನಿಮ್ಗೆ ಅವಕಾಶ ಇಲ್ಲ. ಅದು ಏನಪ್ಪ ಅಂದರೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಇಂಗ್ಲೀಷ್ ಪಕ್ಕ ಇರಲೇಬೇಕು. ಅದ್ರ ಕೂಡ 50% ನಿಮ್ಗೆ ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಇದರಲ್ಲಿ ಅಪ್ಲಿಕೇಶನ್ ಆಗಿ ಪ್ರಯೋಜನ ಆಗಲ್ಲ. ಅದು ಬಿಟ್ಟರೆ ಕೆಲವು ಡಿಪ್ಲೊಮಾ ಎಲ್ಲ ಕೇಳಿದಾನೆ, ನೋಟಿಫಿಕೇಶನ್ ಚೆಕ್ ಮಾಡ್ಕೊಬೋದು. ಸುಮಾರು ಅವಕಾಶಗಳು ಡಿಪ್ಲೊಮಾ ಆಗಿ 3 years ನೀವು ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದೀರಾ, ಅದರಲ್ಲಿ ಈ ಸಬ್ಜೆಕ್ಟ್ ಇದ್ದರೆ ನಿಮ್ಗೆ ಕೂಡ ಅವಕಾಶಗಳು ಇದೆ. ಹಾಗಾದರೆ ಎಷ್ಟು ತಿಳ್ಕೊಳ್ಳೋಣ. ಎಷ್ಟು ಮಕ್ಕಳುಗಳು ಸರ್ ಅಗ್ನಿವೀರ್ಗೆ 166 ಸೆಂಟಿಮೀಟರ್ ಬೇಕು, SSCಗೆ 175 ಸೆಂಟಿಮೀಟರ್ ಬೇಕು, ಬಟ್ ನನಗೆ ಅಷ್ಟೊಂದು ಎತ್ತರ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳ್ತಾರೆ. ಯಾರೋ ಸೈನ್ಸ್ ಓದಿರೋ ಮಕ್ಕಳುಗಳಿಗೆ 152.5 ಸೆಂಟಿಮೀಟರ್ ಸಾಕು. ಗಂಡು ಮಕ್ಕಳುಗಳಿಗೆ ಅವಕಾಶ ಇದೆ. ಹೆಣ್ಣು ಮಕ್ಕಳುಗಳಿಗೆ 152 ಸೆಂಟಿಮೀಟರ್ ಇದ್ರೂ ಕೂಡ ಅವ್ರಿಗೆ ಅವಕಾಶ ಇದೆ. ತುಂಬ ಎತ್ತರ ಕಡಿಮೆ ಇರುವಂಥ ಮಕ್ಕಳುಗಳು ಇದರಲ್ಲಿ ತಯಾರಿ ಆಗ್ಬೋದು. ಇದು ಮತ್ತು ನೇವಿ ಎರಡೂ ಕೂಡ ಅವಕಾಶ ಇದೆ. ನೆಕ್ಸ್ಟ್ ತಿಳ್ಕೊಂಡು ಹಾಗಾದರೆ ಚೆಸ್ಟ್ ಸೇಮ್ ಅಗ್ನಿವೀರ್ ಥರನೇ 77 ನಾರ್ಮಲ್ ಆಗಿರಬೇಕು, 5 ಸೆಂಟಿಮೀಟರ್ ಎಕ್ಸ್ಪ್ರೆಷನ್ ಇರಬೇಕಾಗ್ತದೆ. ಅದು ಬಿಟ್ಟರೆ ನೆಕ್ಸ್ಟ್ ನೋಡುವಂಥದ್ದು ಇನ್ನು ಮೆಡಿಕಲ್ ನೋಡ್ತಾರೆ. ಮೆಡಿಕಲ್ನಲ್ಲಿ ಕೆಲವೊಂದನ್ನು ಪಾಯಿಂಟ್ಸ್ ನಿಮ್ಗೆ ಗೊತ್ತಿದೆ. ಐ ಪವರ್ ಆಗಿರಬೇಕು. ಸೊ ಅದ್ರ ಕಲರ್ ಬ್ರೈಂಡಿಂಗ್ ಯಾವ ಥರ ಇರಬೇಕು ಅದನ್ನು ನಿಮ್ಗೆ ಆಲ್ರೆಡಿ ವೀಡಿಯೋ ಕೊಟ್ಟಿದ್ದೀನಿ. ಅದು ಬಿಟ್ಟು ನೆಕ್ಸ್ಟ್ ನೋಡೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸೇಮ್ ಅಗ್ನಿಪಥ್ ಸ್ಕೀಮಿಗೆ ಏನು ಸ್ಕೀಮ್ ಇದೆ ಅದೇ ಸ್ಕೀಮ್ ಇವರು ಕೂಡ ಇದೆ. ಪೇ ಸ್ಕೇಲ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಅದ್ರ ಬಗ್ಗೆ ಬೇಕು ಅಂದರೆ ಮತ್ತೊಂದು ವೀಡಿಯೋ ಕೊಡ್ತೀನಿ. ಡೆಪ್ತ್ ಆಗಬೇಕು ಅಂದರೆ ಈ ಕೇವಲ ನಾನು ಕೊಡ್ತಂಥ ವೀಡಿಯೋ. ಸೊ ಇಂಪಾರ್ಟೆಂಟ್ಸ್ ನಿಮ್ಗೆ ಏನು ಅವಶ್ಯಕತೆ ಅದು ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಎಜುಕೇಷನ್ ಬಿಟ್ಟರೆ ಎಕ್ಸಾಮ್ ಪ್ಯಾಟರ್ನ್ ಏನಪ್ಪ ಇರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಆಲ್ರೆಡಿ ತಿಳಿಸಿರ್ತೀನಿ, ಮತ್ತೊಮ್ಮೆ ಹೇಳ್ತೀನಿ. ಇದರಲ್ಲಿ phase 1 phase 2 ಅಂತಲೂ ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆದರೆ ಮೊದಲನೇದಾಗಿ ಸೈನ್ಸ್ ಸಬ್ಜೆಕ್ಟ್ ಟೋಟಲ್ ಡ್ಯೂರೇಷನ್ ಆಫ್ ದ ಆನ್ಲೈನ್ ಟೆಸ್ಟ್ ಇದೆಲ್ಲ ಕೂಡ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ನಡೆಯುವಂಥದ್ದು. ಅದರಲ್ಲಿ 60 minutesಗೆ ಒಂದು ಎಕ್ಸಾಮ್ ನಡೆಯುತ್ತೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಪೇಪರ್ನ
10+2 CBSE ನಲ್ಲಿ ಬರುವಂಥ ಸಿಲೆಬಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಇನ್ನು ಬಿ ನಲ್ಲಿ ಕೊಟ್ಟಿರುವಂಥ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟ್ ಅದು ಕೂಡ 45 ಮಿನಿಟ್ಸ್ ಟೈಮ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಅವಕಾಶಗಳಿರುತ್ತೆ. ಆಲ್ಮೋಸ್ಟ್ ಈ ಥರ ಕೊಡ್ಬೋದು, ಇಲ್ಲ ಸ್ವಲ್ಪ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡ್ಬೋದು ಅಂತ ಹೇಳಿದಾನೆ. ಅದು ಬಿಟ್ಟು ನೆಕ್ಸ್ಟ್ ಕೊಟ್ಟಿರುವಂಥದ್ದು ಸೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ಅದರ್ ದೆನ್ ಸೈನ್ಸ್ ಸಬ್ಜೆಕ್ಟು ಎರಡು ಕೂಡ ಮಿಕ್ಸ್ ಮಾಡಿ ಕೊಡುವಂಥದ್ದು 85 ಮಿನಿಟ್ಸ್ಗೆ ಕೊಡ್ತಾನೆ. 85 ಮಿನಿಟ್ಸ್ನಲ್ಲಿ ಕೊಟ್ಟರೆ ಅದರಲ್ಲೂ ಎರಡು ಕೂಡ ಇರ್ತದೆ. ಅದೇನಪ್ಪ ಅದು ರೀಸನಿಂಗ್ ಆ್ಯಂಡ್ ಜನರಲ್ ಅವೇರ್ನೆಸ್ ಕೂಡ ಇನ್ಕ್ಲೂಡಿಂಗ್ ಇರುತ್ತೆ. ಅದರಲ್ಲಿ ಕೊಡುವಂಥದ್ದು ಮಾರ್ಕಿಂಗ್ ಪ್ಯಾಟರ್ನ್ ಏನಪ್ಪ ಇರುತ್ತೆ ಅಂತಂದರೆ ಪ್ರತಿಯೊಂದು ಕ್ವಶನು ಕೂಡ ಸರಿ ಆನ್ಸರ್ ಮಾಡಿದರೆ 1 ಮಾರ್ಕ್ಸ್ ಸಿಗುತ್ತೆ. ಬ್ಲ್ಯಾಂಕ್ ಬಿಟ್ಟಿದ್ರೆ ಮಾರ್ಕ್ಸ್ ಸಿಗಲ್ಲ. ನೆಗೆಟಿವ್ ಮಾಡಿದರೆ 0.25% ಕಟ್ ಆಗ್ತದೆ. ನೆಕ್ಸ್ಟ್ ತಿಳ್ಕೊಳ್ಳುವಂಥದ್ದು PET ಬಗ್ಗೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಗ್ಗೆ. ಸರ್ PET ಹೇಗಿರ್ತದೆ? ತುಂಬ ಸುಲಭ. ಹೌದು, ಇದರಲ್ಲಿ ಎಜುಕೇಷನ್ ಚೆನ್ನಾಗಿದ್ರೆ ಸಾಕು. ಇದರಲ್ಲಿ ಫಿಸಿಕಲ್ ತುಂಬ ಈಸಿಯಾಗಿ ನೀವು ಪಾಸ್ ಆಗ್ಬೋದು. ಈಗಪ್ಪ ಅಂದರೆ ಮೇಲ್ಗೆ 1600 ಮೀಟರ್ ರನ್ನಿಂಗ್ ಮಾಡಲಿಕ್ಕೆ 7 ನಿಮಿಷ ಇದೆ, 7 ಮಿನಿಟ್ಸ್ ಇದೆ. ಆರಾಮಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಗ್ಬೋದು. ಮತ್ತು ಫಿಮೇಲ್ಗೆ ಹೆಣ್ಮಕ್ಳುಗಳಿಗೆ 8 ನಿಮಿಷ ಇದೆ. ಅದು ಬಿಟ್ಟರೆ ಎಷ್ಟು ಕೊಡುವಂಥದ್ದು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 10 ಪುಷಪ್ಸ್ ಇರುತ್ತೆ, 10 ಸಿಟಪ್ಸ್ ಇರುತ್ತೆ, 20 ಸ್ಕ್ವಾಟ್ಸ್ ಇರುತ್ತೆ. ಅದೇ ಥರ ಫಿಮೇಲ್ಗೆ 10 ಸಿಟಪ್ಸ್ ಮತ್ತು 15 ಸ್ಕ್ವಾಟ್ಸ್ ಇರುತ್ತೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಸೈನಿಕರು ಮೈಸೂರಿನಲ್ಲಿ ಇನ್ನಷ್ಟು ಅಪ್ಡೇಟ್ನ ಕೊಡ್ತೀನಿ. ತುಂಬ ಇದೆ ಇದರಲ್ಲಿ, ಎಲ್ಲವೂ ಬೇಡ. ಹಾಗಾದರೆ ಕೊಡುವಂಥ ಒಳಗಡೆ ಫೆಸಿಲಿಟೀಸ್ ಬಗ್ಗೆ ನಾನು ಇನ್ನೊಂದು ಸಂಪೂರ್ಣ ಮಾಹಿತಿನ ವಿಡಿಯೋ ಕೊಡ್ತೀನಿ. ಇವಾಗ ಕೊಟ್ಟಂಥದ್ದು ನೋಟಿಫಿಕೇಶನ್, ಏರ್ಫೋರ್ಸ್ ನೋಟಿಫಿಕೇಶನ್ ಬಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. 17th ಜಾನ್ವರಿಯಿಂದ ಶುರುವಾಗ್ತಿದೆ. ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾರಾದರೂ ಎಲಿಜಿಬಲ್ ಇದ್ರೆ ಖಂಡಿತ ಇದೊಂದು ಸುವರ್ಣ ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಸೈನಿಕರು ಮೈಸೂರಿನಿಂದ ಕೊಟ್ಟಂಥ ಇಂಥ ವಿಡಿಯೋ ಇನ್ನಷ್ಟು ಯೂಸ್ಗಳಿಗೆ ಹೆಲ್ಪ್ ಆಗಲಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.